ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಬ್ಲೂ ಟೀ ಮಾಡೋದು ಹೇಗೆ, ಬಟರ್ಫ್ಲೈ ಟೀ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ವಾರಕ್ಕೊಂದಿನ ಈ ಥರ ಒಂದು ಲೋಟ ಮಾಡ್ಕೊಂಡು ಕುಡಿದ್ಬಿಟ್ರೆ ನಮ್ಮ ದೇಹದಲ್ಲಿರೋ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡುತ್ತೆ. ಬಿ ಪಿ ಶುಗರ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು. ಅಸಿಡಿಟಿ ಗ್ಯಾಸ್ಟ್ರಿಕ್ ಇರೋರ್ಗು ತುಂಬಾ ಒಳ್ಳೆಯದು. ನಿದ್ರೆ ಬರದೇ ಇರೋರು ಈ ಥರ ವಾರಕ್ಕೊಂದಿನ ಲೋಟ ಮಾಡ್ಕೊಂಡು ಕುಡಿದ್ಬಿಟ್ರೆ ಸೂಪರಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮುಟ್ಟೋದಂತೂ ಮರಿಬೇಡಿ. ಅದಕ್ಕೆ ಒಂದು 5 ಶಂಕು ಪುಷ್ಪ ಅಪರಾಜಿತ ಹೂವು ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಬಟರ್ ಫ್ಲವರ್ ಅಂತಲೇ ಹೇಳ್ತೀವಿ, ತೊಳೆದು ಇಟ್ಕೊಳ್ಳೋಣ. ನಂತರ ಒಂದು ಸ್ಟವ್ ಮೇಲೆ ಒಂದು ಟೀ ಪಾತ್ರೆನ ಇಟ್ಟು 1 ಲೋಟ ನೀರಷ್ಟನ್ನ ಹಾಕಿದ್ದೀನಿ. ಒಂದು 4-5 ಹೂವಿಗೆ, ನಾನು ಸಣ್ಣ ಹೂವು ಇರೋದ್ರಿಂದ ಒಂದು 4-5 ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ನೀರು ಕುದಿಯೋಕ್ಕೆ ಸ್ವಲ್ಪ ಸ್ಟಾರ್ಟ್ ಆದಾಗ ತೊಳೆದಿರೋಂಥ ಶಂಕುಪುಷ್ಪನ ಹಾಕೋಣ. ಇದಕ್ಕೆ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಯಾವ ಥರ ಬ್ಲೂ ಕಲರ್ ಬಿಡುತ್ತೆ. ಅದರಿಂದ ಇದನ್ನು ನಾವು ಬ್ಲೂ ಟೀ ಅಂತಲೇ ಕರಿತೀವಿ. ಇದನ್ನು ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೆಯದು. ನೆನಪಿನ ಶಕ್ತಿ ಜಾಸ್ತಿ ಮಾಡುತ್ತೆ ಮತ್ತು ಏಕಾಗ್ರತೆ, ಬುದ್ಧಿಶಕ್ತಿಯನ್ನು ವೃದ್ಧಿಸುತ್ತೆ ಮಕ್ಕಳಲ್ಲಿ. ಮಕ್ಕಳಿನ ಮಿದುಳಿನ ವಿಕಾಸಕ್ಕೂ ಒಳ್ಳೆಯದು ಇದು ಬ್ಲೂ ಟೀ. ಆಮೇಲೆ ಇದನ್ನು ಪ್ರೆಗ್ನೆಂಟ್ ಇರೋರಾಗಲಿ, ಮಕ್ಕಳಾಗಿರೋರು, ಬಾಣಂತಿಯರಾಗಲಿ ಇದನ್ನು ಕುಡಿಯಬೇಡಿ ಅಂತ ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಾಯಿದ್ರು. ಇದನ್ನು ಕುಡಿಯಬೇಡಿ, ಬಟ್ ಇನ್ನೆಲ್ಲರಿಗೂ ಒಳ್ಳೆಯದು. ಉಷ್ಣತೆ ಜಾಸ್ತಿ ಇರೋರು ಈ ಥರ ವಾರಕ್ಕೊಂದ್ಸಲ ಮಾಡ್ಕೊಂಡು ಕುಡೀರಿ. ನೋಡಿ, ಬ್ಲೂ ಟೀ ರೆಡಿ ಆಯಿತು. ಒಂದು 5 ನಿಮಿಷ ತಟ್ಟೆ ಮುಚ್ಚಿಟ್ಬಿಟ್ಟು ನಂತರ ಲೋಟಕ್ಕೆ ಸೋಸ್ಕೊಂಬಿಟ್ರೆ ಬ್ಲೂ ಟೀ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ನೋಡಿ ಬ್ಲೂ ಹೋಗಿ ಪರ್ಪಲ್ ಆಗುತ್ತೆ. ನೀವು ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಹಾಕೋಬೋದು, ಬಟ್ ನಾನು ಏನು ಹಾಕೊಳ್ಳಲ್ಲ, ಹಾಗೆ ಕೊಡ್ತೀವಿ. ವಾರಕ್ಕೊಂದ್ಸಲ ಈ ಥರ ಬ್ಲೂ ಟೀನ ಮಾಡ್ಕೊಂಡು ಕುಡೀರಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಯಾರಿಗೆಲ್ಲ ಬ್ಲೂ ಟೀ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.